ನಮ್ಮ ದಾವಣಗೆರೆ ದಕ್ಷಿಣದ ವಿಧಾನಸಭಾ ಬೈ ಎಲೆಕ್ಷನ್ ನಲ್ಲಿ ನಮ್ಮ ಸಮರ್ಥನ ಇವತ್ತು ಗೆಲ್ಲಿಸಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದಿಂದ ನಮ್ಮ ದಾವಣಗೆರೆ ದಕ್ಷಿಣದ ತಡಿಯಪ್ಪ ಅವನು ತಳಗಿರಿಸಪ್ಪ ನಮ್ಮ ದಾವಣಗೆರೆ ದಕ್ಷಿಣ ಮತದಾರ ಬಂಧುಗಳಿಗೆ ತುಂಬ ಹೃದಯದಿಂದ ತಡಿಯಪ್ಪ ಕೃತಜ್ಞತೆಗಳು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತು ಮುಖ್ಯವಾಗಿ ಏನು ನಮ್ಮ ತಂದೆಯವರು ಹಾಕಿಕೊಟ್ಟ ದಾರಿಯಲ್ಲಿ ಅವರ ಮೊಮ್ಮಗನೂ ಇವತ್ತು ಹೆಚ್ಚಿನ ಕೆಲಸ ಕಾರ್ಯಗಳನ್ನ ಮಾಡ್ತಾನೆ ಅಂತ ಸಂಪೂರ್ಣವಾದ ವಿಶ್ವಾಸ ನಂಬಿಕೆ ಇದೆ. ಅದೇ ನಿಟ್ಟಿನಲ್ಲಿ ಅವನು ಮುಂದೆ ಸಾಗಲಿ, ಅದಕ್ಕೆ ಸಂಪೂರ್ಣವಾದ ನಮ್ಮ ಸಹಕಾರ ಇದೆ. ಮತ್ತು ದಾವಣಗೆರೆ ಜನತೆಯ ಹೆಚ್ಚು ಸಹಕಾರದಿಂದ ಇವತ್ತು ಬಡವರು ಎಲ್ಲ ಜಾತಿ ಜನಾಂಗದವರು ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಅವರು ಇನ್ನೂ ಹೆಚ್ಚು ಕೆಲಸ ಕಾರ್ಯಗಳನ್ನ ಮಾಡಲಿ, ಮೂಲ ಸೌಕರ್ಯಗಳನ್ನ ಹೆಚ್ಚು ಗಮನದಲ್ಲಿ ಇಟ್ಕೊಂಡು ಕೆಲಸಗಳನ್ನ ಮಾಡಲಿ ಅಂತ ನಾನು ಈ ಸಮಯದಲ್ಲಿ ಹೇಳಬಯಸ್ತೇನೆ. ಸರ್ ಸ್ವಲ್ಪ ಈ ಕಡೆ ತಿರ್ಕಾಡಿ ಸರ್. ಸರ್ ಹಿಂಗ್ ತಿರ್ಕಾಡಿ ಸರ್. ಏನಪ್ಪಾ ಹಿಂದೊಂದ್ಸತಿ ಹಂಗ ಹೇಳಿದ್ರು MP ಎಲೆಕ್ಷನ್ದಾಗ ಗೊತ್ತಾಯ್ತಾ? ನಮ್ಮ ತಂದೆಯವ್ರು ಏನಂದಿದ್ರು ಅವಾಗ ಗೊತ್ತಾಯ್ತಲ್ಲ ನಿಮಗೆ? ಏನಂದಿದ್ರು? ಬೇರೆ ಏನೋ ಒಳ್ಳೆ ವರ್ಡ್ ಹೇಳಿದ್ರು. ಅದಕ್ಕೆ ಯಾರ್ದು ನೋಡು ದಾವಣಗೆರೆಯಲ್ಲಿ ಅದರಲ್ಲಿ ಮುಖ್ಯವಾಗಿ ಜನತೆಗಳ ವಿಶ್ವಾಸ ಮುಖ್ಯ. ಅವರೆಲ್ಲರೂ ಸೇರಿ ಇವತ್ತು ನಮ್ಮ ಕಾರ್ಯಕರ್ತರು, ನಮ್ಮ ಅಭಿಮಾನಿಗಳು ಎಲ್ಲರೂ ಸೇರಿ, ಇದು ಒಬ್ಬರ ಕೈಯಾಗ ಆಗೋ ಕೆಲಸ ಅಲ್ಲ, ಎಲ್ಲರೂ ಸೇರಿ ಟೀಮ್ ವರ್ಕು. ಅದರಲ್ಲಿ ಹೆಚ್ಚು ಕೆಲಸವನ್ನು ಮಾಡಿ ಇವತ್ತು ಗೆಲ್ಲಿಸಲಿಕ್ಕೆ, ಅವರ ಮತಗಳನ್ನ ಪಡೀಲಿಕ್ಕೆ ಕಾರಣಭೂತರಾಗಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಇವತ್ತು ಗೆದ್ದಿದ್ದೇವೆ. ಏನು ಹಿಂದಿನಿಂದಲೂ ಮಾಡಿ ಬಂದಂತ ಕೆಲಸ ಕಾರ್ಯಗಳು 93ರಿಂದ 94ರಿಂದ ಇಲ್ಲಿ ಮಠ ಮಾಡಿದಂಥ ಕೆಲಸ ಕಾರ್ಯಗಳು ಏನಿದಾವೋ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನ ಮಾಡಿ ತೋರಿಸ್ತೀವಿ. ಆ ನಿಟ್ಟಿನಲ್ಲಿ ಇವತ್ತು ಜನಗಳು ನಮಗೆ ಮತವನ್ನು ಹಾಕಿದ್ದಾರೆ, ಕಾಂಗ್ರೆಸ್ ಪಕ್ಷಕ್ಕೆ, ನಮ್ಮ ಸಮರ್ಥಿಗೆ. ಸರ್, ಈಗ ಕಾಂಗ್ರೆಸ್ ಪಕ್ಷದಲ್ಲಿ ತಂದೆಯವರು ಹಿರಿಯರು, ಈಗ ಮತ್ತೆ ಕಿರಿಯರು ಶಾಸಕರು, ಒಬ್ರು ಹಿರಿಯರು ಒಬ್ರು ಕಿರಿಯರು, ಇದ್ರ ಬಗ್ಗೆ ಅವರು 95 ತನಕ ಇದ್ರು. 95, 92ನಲ್ಲಿ ಅವರು MLA ಆಗಿದ್ರು, 92, 93 ಅಲ್ಲಿ. ಈಗ ಇವನು ಕಿರಿಯನಾಗಿ ಶಾಸಕನಾಗಿದ್ದಾನೆ. ಮತ್ತೆ ಈಗ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಮುಂದುವರಿತಾನೆ. ಜೊತೆಗಿದ್ದ, ಅವ್ರ ಜೊತೆಗೆ ಇದ್ದು ಅಡ್ಡಾಡ್ತಿದ್ದ. ಪ್ರತಿಯೊಂದು ವಿಚಾರಗಳಲ್ಲಿ ಗೊತ್ತೈತೆ ರಾಜಕಾರಣ ಅನ್ನೋದು. ಅದರಲ್ಲಿ ಎಲ್ಲ ಜಾತಿ ಜನಾಂಗದವ್ರನ್ನ ಜೊತೆಗೆ ಒಗ್ಗೂಡಿಸಿಕೊಂಡು ಯಾವ ಭಿನ್ನಾಭಿಪ್ರಾಯದಿಂದಲೇ ಸರಿ ಸಮಾನವಾಗಿ ಹೋಗ್ತಾನೆ ಅಂತ ನಮಗೆ ನಂಬಿಕೆ ಇದೆ. ಗೊತ್ತಿಲ್ಲಪ್ಪ ನನಗೆ ಏನು ಅನ್ನೋದು. ಅದೇನೋ ಸ್ಟ್ರಾಂಗ್ ರೂಮ್ ಅದೇ ಟಿವಿಯಾಗ ನೋಡಿದ್ ನಾನು. ಅದೇನೋ ಕೀ ಯಾರೋ ಎಲ್ಲೋ ಹೋಗಿತ್ತು ಏನೋ ಅಂತಂದು, ಅದೇನಿದೆಯೋ ಗೊತ್ತಿಲ್ಲ. ಈಗೆಲ್ಲ ಇರ್ತದೆ, ಎಲೆಕ್ಷನ್ ಕಮಿಷನ್ ಕಡೆಯವರು ಇರ್ತಾರೆ, DC ಅವರು ಇರ್ತಾರೆ, ಎಲ್ಲರೂ ಅಫಿಷಿಯಲ್ಸ್ ಇರ್ತಾರೆ. ಅದ್ರಾಗೇನು ಲೋಪ ಆಗ್ತೈತಿ, ಲೋಪ ಏನಾಗಲ್ಲ. ಆ ನಿಟ್ಟಿನಲ್ಲಿ ಪಡೆದ ಮತಗಳೆಲ್ಲವೂ ಸಹ ಕಾಂಗ್ರೆಸ್ ಅವ್ರಿಗೆ ಬಲ ತುಂಬಿದವರು ಯಾರು ಅಂತ ಪ್ರಶ್ನೆ. ಎಲ್ಲ ಗೊತ್ತಾಗಿ ಹಾಕತ್ತಪ್ಪ, ಏನೋ ಎಲ್ಲ ಗೊತ್ತಾಗಿ ಹಾಕೈತಿ. ಗೊತ್ತಾಗಿರೋದಕ್ಕೆ ಅವರು ಒಂದ್ ಸ್ವಲ್ಪ ಇದು ಮಾಡ್ಕೊಂಡಿದ್ರು. ಈಗ ಅದ್ರ ಮ್ಯಾಗ ಮೇಲದನ್ ದೇವ್ರು ತೋರಿಸ್ತಾನ. ಏನೇನು ತಗೊಂಡಾರಲ್ಲ ಹೈಕಮಾಂಡ್ ಅವ್ರು, ನನಗೇನಷ್ಟು ಐಡಿಯಾ ಇಲ್ಲ. ಅವರು ತಗೊಂಡಾರ. ಆದರೆ ಇವತ್ತು ಎಲ್ಲ ನಮ್ಮ ಕಾರ್ಯಕರ್ತರು ಬಹಳ ಒಂದು ಹುಮ್ಮಸ್ಸಿನಿಂದ ಇವತ್ತು ಕೆಲಸವನ್ನು ಮಾಡಿ ಗೆಲ್ಲಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.